ಅವ್ರನ್ನೇನು ಪಾರ್ಲಿಮೆಂಟ್ ಮೆಂಬರ್ನ ಹೊರಗಾಕಿದ್ರು ಸದಸ್ಯತ್ವ ಕಿತ್ಕೊಳಕ್ಕಾಗಲ್ಲ. ಒಬ್ಬರಿಗಾದ್ರು ಧೈರ್ಯ ಇಲ್ವಲ್ಲ ನಮ್ಮವರು? ಎದ್ದು ನಿಂತು ನೀವೇನೇನೋ ಮಾತಾಡ್ತಿರ್ರಿ, ನಾವು ಅದೆಲ್ಲ ಒಪ್ಪೋದಿಲ್ಲ. ಕರ್ನಾಟಕದ ಹೇಳಿ, ನೀರಿಂದ ಹೇಳಿ ಅನ್ಯಾಯ ಆಗಿದೆ, ಏನು ಯಾವುದಕ್ಕೆ ಒಂದು ಕೂಗನ್ನ ಇಬ್ರು ಬಿಕ್ಕವ್ರು ಬೇಡ, ಇಬ್ರು ಕೂಗಿದ್ರೆ ಒಬ್ರು ಕೂಗ್ಲಿಲ್ಲ, ಕೂಗ್ತಾ ಇಲ್ಲ, ಇವ್ರು ಕೂಗಿಸ್ಬೇಕು. ಇದು ಈ ಪರಿಸ್ಥಿತಿ. ಆದ್ರಿಂದ ಕನ್ನಡ ಒಕ್ಕೂಟ ಇಡೀ ರಾಜ್ಯದ ಉದ್ದಗಲಕ್ಕೂ ನಾವು ತೀವ್ರವಾದಂತ ಹೋರಾಟ. ನಾನಂತೂ ಈ ರಾಜ್ಯಕ್ಕೆ, ಬೆಳಗಾವಿಗೆ ಜೈಲಿಗೆ ಹೋಗೋಕ್ಕೂ ಸಿದ್ಧ, ಎಲ್ಲಕ್ಕೂ ನಾನು ಸಿದ್ಧ. ಅದರಲ್ಲೇನು ಬೇರೆ ಮಾತು ಇಲ್ವೇ ಇಲ್ಲ. ಆದ್ರಿಂದ ಇಡೀ ರಾಜ್ಯಕ್ಕೆ ಈ ಬಂದು ಇದೊಂದು ಅದ್ಭುತವಾದ ಬಂದ್. ನೀವು ಬೆಳಗಾವಿ ಮಾಧ್ಯಮದವರುವೆ ಎಚ್ಚರದ ರೀತಿಯಲ್ಲಿ ಬಂದ್ಗೆ ಬೆಂಬಲ ಕೊಡಬೇಕು. ಇಲ್ಲಿಂದ ಮೊಳಕೆ ಶುರುವಾಗುತ್ತೆ, ಬೆಳಗಾವಿಯಿಂದ ಅಲ್ಲಿ ಚಿಗುರು ಹೊಡಿತದೆ. ಅದು ಹೇಳ್ತೀನಿ. ಇದು 13ನೇ ತಾರೀಕು ಬಂದ್ ಬಿಡಿ ಅಂತ ಹೇಳ್ತಾ ಇದ್ದಾರೆ ಅವರು ವಿರೋಧ ಪಕ್ಷದವ್ರು ಟೋಪಿ ಹಾಕಿದಾಗ ನಮ್ಗೆ ಹಾಕಕ್ ಹೊರಟಿದ್ದಾರೆ. ಅದಲ್ಲ, ಒಬ್ಬ ವಿರೋಧ ಪಕ್ಷದವ್ರು ಹೋದ್ರಲ್ಲ ಕನಿಷ್ಠ, ಅವರು ಏನು ಮಾತಾಡ್ಲಿಲ್ಲ, ಕೂತ್ರು ಎದ್ರು ಬಂದ್ರು. ಆ ದೃಷ್ಟಿಯಿಂದ 13ನೇ ತಾರೀಕು ಇದೇ ತಿಂಗಳು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಉತ್ತರ ಕರ್ನಾಟಕ, ಬೆಳಗಾವಿ, ಹೈದರಾಬಾದ್ ಕರ್ನಾಟಕ ಎಲ್ಲ ಜಿಲ್ಲೆಗಳು, ಸಮಗ್ರ ಕರ್ನಾಟಕ, ಅಖಂಡ ಕರ್ನಾಟಕ ಬಂದ್. ಬೆಳಗಾವಿಯಿಂದಲೇ ಕಿಡಿ ಶುರುವಾಗಬೇಕು. ಯಾರು ಏನೇ ಹೇಳಿದ್ರು ಬಂದ್ ನಿಲ್ಲೋದಿಲ್ಲ. ಹೇಳ್ತಾರೆ ನೀರು ಬಿಟ್ಬಿಟ್ರು, ಇನ್ನೇನು ನೀರು ಹೋಯ್ತಲ್ಲ ಬಂದ್ ಯಾಕೆ ಅಂತ. ಇದೆಲ್ಲ ನಾಟಕ. ಪ್ರಶ್ನೆಗೆ ಯಾವುದಕ್ಕೂ ಹಿಂದೆ ಮುಂದೆ ಹೋಗ್ಬಾರ್ದು. ಬಂದ್ಗೆ ನಮ್ಮೆಲ್ಲ ಕನ್ನಡ ಪರ ಸಂಘಟನೆ ಹೋರಾಟ ಮಾಡಬೇಕು. ತಾವು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಡಬೇಕು. ನಾನು ಈಗ ಘೋಷಣೆ ಆಗ್ತೀನಿ, ನೀವೆಲ್ಲ ಕೂಗಿ. ಆಗಸ್ಟ್ 13 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 ನಿಂತ್ಕೊಂಡು ಕೂಗಣವಾ? ಯಾರು ಯತೀಂದ್ರನಿಗೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸೂಪರ್ ಸೀಡ್ ಮಾಡಿ ಅಂತ ಹೇಳ್ತೀನಿ. ಯಾವ ಕಾರಣಕ್ಕೆ ಇಟ್ಕೊಳ್ಬೇಡಿ, ಕೂಡ್ಲೆ ಸೂಪರ್ ಸೀಡ್ ಮಾಡಿ ಅಂತ, ಬೇರೆ ಮಾತೇ ಬೇಡ. ಸೂಪರ್ ಸೀಡ್ ಮಾಡಿ. ಒಂದು ಇನ್ನೊಂದು ನಿಮಿಷ ಹೇಳಿ ಸರ್. ರಾಧಾಕೃಷ್ಣ ಯೋಜನೆ ಅಂತ ಹೇಳಿ ಕರ್ನಾಟಕದ ಪಾಲಿನ 5 TMC ನೀರು ಒಯ್ತಿದ್ದಾರೆ, ಕೃಷ್ಣಾ ನದಿ ನೀರನ್ನ. ಯೋಜನೆ ಮಾಡಿದಾರೆ ಹೊಸದು. ಚಿತ್ರಕಲಾ ನಗರಕ್ಕೆ 5 TMC ಯಾವುದು ಕೃಷ್ಣಾ ನದಿಯಿಂದ ಮಹಾರಾಷ್ಟ್ರದವರು ಒಂದು ಹೊಸ ನೀರಾವರಿ ಸ್ಕೀಮ್ ಮಾಡಿದ್ದಾರೆ, ಏತ್ ನೀರಾವರಿ. ಅದು ರಾಧಾಕೃಷ್ಣ ಯೋಜನೆ ಅಂತ ಮಾಡಿದ್ದಾರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ. ಅದರಿಂದ ನಮಗೆ ಕರ್ನಾಟಕ ಭಾಗಕ್ಕೆ ನೀರು ಸೇರ್ಬೇಕಾಗಿತ್ತು. ಇಚ್ಚಲಕರಂಜಿ ಅಂತ ಮಹಾರಾಷ್ಟ್ರದ ನೀರು ಹೋಯ್ತಾ ಇದ್ದಾರೆ ಅವರು. ಅದನ್ನ ನಾವು ವಿರೋಧ ಮಾಡಿದ್ವಿ. ರಾಧಾಕೃಷ್ಣ ಫಡ್ನವೀಸ್ ಅನೌನ್ಸ್ ಮಾಡಿದ್ದಾರೆ. ಅದನ್ನ ಫಡ್ನವೀಸ್ ರಾಧಾಕೃಷ್ಣ ಹೊಸ ಯೋಜನೆ ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ಇದನ್ನ ನಾನು ಅದನ್ನೇ ತಮಗೆ ಆಗ್ಲೇ ಹೇಳಿದೆ, ಇದನ್ನ ಬಹಳ ಮಾತಾಡ್ಬೇಕು. ಈಗ ನಾವು ಮಾತಾಡ್ತೀವಿ, ಪಾರ್ಲಿಮೆಂಟ್ ಮೆಂಬರ್ಗಳು ಇದ್ರ ಬಗ್ಗೆ ಅವರು ಪಾರ್ಲಿಮೆಂಟ್ಲಿ, ಇಡೀ ದೇಶದ ಪಾರ್ಲಿಮೆಂಟ್ ಅಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಈ ರೀತಿ ಮಾತಾಡ್ತಾರೆ ಅಂತೇಳಿ ಸಭಾತ್ಯಾಗ ಮಾಡಿ ಅವ್ರ ವಿರುದ್ಧ ಘೋಷಣೆ ಕೂಗಿ ಹೊರಗಾರ ಬರಬೇಕು. ಇಲ್ಲ, ನಾವು ಅದನ್ನ ಒಪ್ತೇವೆ, ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ, ಅದನ್ನ ಸೇರಿಸ್ತೀವಿ. ಕಳಸಾ ಬಂಡೂರಿ ಹೋರಾಟ ಕೇವಲ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗತೈತಿ. ಯಾಕಂದ್ರ ತಾವು ಬಹಳ ದೊಡ್ಡ ಹೋರಾಟಗಾರರು, ತಾವು ಪೈಲಾ ಬಂದು ಹೋರಾಟದಲ್ಲಿ ಭಾಗವಹಿಸಿದಿರಿ, ಅದಾಯ್ತು. ಇವಾಗ
ಉತ್ತರ ಕರ್ನಾಟಕದೊಳಗಿನ ಮಹದಾಯಿ ಹೋರಾಟಕ್ಕ ದಕ್ಷಿಣ ಕರ್ನಾಟಕದವರು ಯಾರು ಕೂಡ ಭಾಗವಹಿಸ್ತಾ ಇಲ್ಲ. ಮತ್ತೆ ನಾವು ಕಾವೇರಿ ಹೋರಾಟಕ್ಕೆ ತಾವು ವಹಿಸಿದ್ದೀರಿ, ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ಆ ವಿಚಾರ ಇಲ್ಲ. ನಾವು ಈಗ ದಕ್ಷಿಣ ಕರ್ನಾಟಕದೊಳಗ ಬಿಡದಿ ಹೋರಾಟಕ್ಕೂ ಕೂಡ ನಾವು ಇಡೀ ಉತ್ತರ ಕರ್ನಾಟಕದಿಂದ ರೊಟ್ಟಿ ಬುತ್ತಿ ಕಟ್ಕೊಂಡು ಹೋಗಾಸ್ ನಾವು ಹೋರಾಟ ಮಾಡಿದ್ವಿ, ಒಂದೇದ್ದು. ಆಮೇಲೆ ಅಲ್ಲಿ ದೇವನಹಳ್ಳಿ ವಿಮಾನ ನಿಲ್ದಾಣ ಹತ್ರ ಏನು ಜಮೀನನ್ನು ಕಸ್ಕೊಂಡಿದ್ರಲ್ಲ ಅದಕ್ಕೂ ಹೋಗಿ ಕಾಸು ನಾವು ಇಡೀ ಉತ್ತರ ಕರ್ನಾಟಕದಿಂದ ಹೋಗಿ ಹೋರಾಟ ಮಾಡಿದೀವಿ, ಎರಡನೇದ್ದು. ಕಾವೇರಿ ಅಲ್ಲಿ ನೀರು ಬಿಡುದು ಬಂದಾಗ ನಾವು ಇಲ್ಲಿ ಕೂಡ ಬಂದ್ ಮಾಡಿ ಕಾಸು ನನ್ನ ಹತ್ರ ಎಲ್ಲ ವಿಸಿಲ್ಸ್ ನಾವು ಕರ್ಕೊಡ್ತೀವಿ. ನಾವು ಸಂಪೂರ್ಣವಾಗಿ ಉತ್ತರ ಕರ್ನಾಟಕ ಬಂದ್ ಮಾಡಿ ಕಾಸ ನಾವು ಬೆಂಬಲ ಕೊಡ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಆದ ಈಗ 5 ಜಿಲ್ಲಾದವ್ರು ನಾವು ಕುಡಿಯಾಕ ನೀರಿಲ್ಲ ನಮಗೆ. ನಾನು ಕಳಸಾ ಬಂಡೂರಿ ಹುಟ್ಟಿದ ತಾಲೂಕಿನವಳ, ನಾನು ಖಾನಾಪುರ ತಾಲೂಕಿನಿಂದ ಬಂದಂತ ವ್ಯಕ್ತಿ. ಟ್ಯಾಂಕರ್ ಮುಖಾಂತರ ನೀರು ಕುಡಿತೇವೆ. ಇಡೀ ಉತ್ತರ ಕರ್ನಾಟಕಕ್ಕೆ 100 TMC ನೀರು ಕೊಡುವಂತ ತಾಲೂಕಿನಾಗ ನಾವು ಟ್ಯಾಂಕರ್ ಮುಖಾಂತರ ನೀರು ಕುಡಿತೀವಿ. ಅದಕ್ಕೆ ದಯವಿಟ್ಟು ನನ್ನ ಒಕ್ಕಲಿನಿಂದ ಮನವಿ ಏನಂದ್ರ ಇಡೀ ದಕ್ಷಿಣ ಕರ್ನಾಟಕದವ್ರು ಎಲ್ಲರೂ ನಾವೆಲ್ಲರೂ ಕೂಡಿ ನಮ್ಮ ಉತ್ತರ ಕರ್ನಾಟಕದ ಮಹದಾಯಿ ಹೋರಾಟಕ್ಕೆ ಇದು ಅದಕ್ಕೆ ತಮ್ಗೆ ಹೇಳೋದಾದ್ರೆ ಈ ಬಂದ್ಲಿ ಬಹಳ ಮುಖ್ಯವಾದದ್ದು ಮಹದಾಯಿ ಕಳಸಾ ಬಂಡೂರಿ ಬೆಳಗಾವಿದು ಈ ಕಡೆಯನ್ನೇ ನಾವು ಜಾಸ್ತಿ ಮಾಡಿ ಅಲ್ಲಿ ಬರೀ ಕಾವೇರಿದು ನೀರು ಅವ್ರು ಕೊಟ್ಟರಷ್ಟು ಬಿಟ್ಟರಷ್ಟು ಅದೆಲ್ಲ ಪ್ರಶ್ನೆ. ಇಲ್ಲಿದು ಅಖಂಡ ಕರ್ನಾಟಕ ಬಂದಂದ್ರೆ ಮಹದಾಯಿ ಕಳಸಾ ಬಂಡೂರಿ ಬೆಳಗಾವಿ ಗಡಿ ಈ ಕಡೆ ಹೈದರಾಬಾದ್ ಕರ್ನಾಟಕ ಎಲ್ಲವನ್ನೂ ಸೇರಿಸಿ ಭಾರಿ ಪ್ರಮಾಣದಲ್ಲಿ ಬಂದ್ ಮಾಡ್ಬೇಕು ಅಂತಿದ್ವಿ. ಅದಕ್ಕೆ ನೀವು ಅದನ್ನ ಮಾಡಕ್ ಹೊಳ್ತಿದ್ದಕ್ಕೆ ನಾವು ಅಪ್ರಿಷಿಯೇಟ್ ಆಗಿನ ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಕೊಂಡು ಬಂದವ್ರು ಸರ್ ನಾವು. ಯಾಕಂದ್ರೆ ನಮ್ದು ಅದ್ರಲ್ಲಿ ಏನಾಗತ್ತೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.